ಸಂಪುಷ್ಟಗಿ ಹೃದಯ ಪ್ರೀತಿ. ಮಾರುತಿರಾಯ ಯಾರನ್ನ ಸಾಧವನ್ ಮಾಡ್ಕೊಂಡ ಒಳಗ್ರಿ? ಮಾರುತಿರಾಯ ತೋರಿಸಿದಲ್ರಿ ಸೀತಾಮಾಯಿಗೆ. ಯಾವ ವಿವೇಕನ ರಾಮಾಯಣದೊಳಗೆ ನೀವು ಕಥಾಸಾರಿ ಕೇಳಿದಿರಿ. ರಾಮಪ್ರಭು, ಲಕ್ಷ್ಮಣ, ಇವರು ಸೀತಾಮಯಿ, ಮಾರುತಿರಾಯ ಎಲ್ಲರೂ ಹೋಗಲ್ರಿ. ವನವಾಸ 13-14 ವರ್ಷ ಮುಗಿಸ್ಕೊಂಡ ಹೊಲಿಲ್ಲ ಎಲ್ಲಿ ಇದಕ್ಕೆ ಬಂದಾಗ್ರಿ, ಅಯೋಧ್ಯೆ ನಗರಕ್ಕೆ ಬಂದಾಗನ ಯಾರ್ಯಾರು ಯಾವ್ಯಾವ ರೀತಿ ಸೇವಾ ಮಾಡಿದ ಅದರ ಪ್ರಕಾರವಾಗಿ ರಾಮಪ್ರಭು ಎಲ್ಲರಿಗೂ ಬಹುಮಾನ ಬಕ್ಷಿಸ್ ಕೊಡಕತ್ತ. ಎಲ್ಲರಿಗೂ ಕೊಟ್ಟ ಕರೆ ಆದ್ರ ಯಾರಿಗೂ ಕೊಡ್ಲಿಲ್ರಿ? ಮಾರುತಿರಾಯ ಕೊಡ್ಲಿಲ್ಲ. ಸೀತಾಮಯಿ ಅಂತಾಳ, ಅಹೋ ಮಾಲಕ್, ಅಹೋ ಅಹೋ ಮಂಗಕನ ನಮ್ ಕಡೆ ಅಂತಾರೆ 31 ತಾರೀಕಾಗಿ 1 ತಾರೀಕು ಹತ್ತೈತಲ್ಲ ರೀ ಅಂತಾರ. 31 तारीख लागलಕ್ಕನೆ ಅಹೋ ಮಂಜೆ ರೀ ಯಾಕಂತಾರ ಅಂದ್ರ 1 तारीख ಅವ್ರ ಅಕೌಂಟ್ದಾಗ ಬಿಲ್ ಜಮಾ ಆಗ್ತೈತೆ. ಅವಾಗ आज भाजी काय करू का, वडापाव करू का, इडली करू का, डोसा करू का, काय करू? कुठपर्यंत ते 31 ते 3 तारीख पर्यंत 2-3 दिवसात म्हणजे पैसे जमा होतात. पैसा काढून घेतले का नाही घरचे मालक म्हणतात, चहा आहे का? अहो माझे डोकं दुखा लागले, तुम्हीच मला एक वाटी चहा करून द्या. ಹೌದಲ್ರಿ? ಸೀತಾಮಯಿ ಅಂತಾಳ, ರಾಮ ದೇವಾ ನಾ ಯಾರಿಂದ ಇವತ್ತು ಜಾನೇ ಸೀತಾ ಶೋಧ ಕೇಳ, ರಾಮ ಸೀತಾ ಬೇಕಾವಿಲ್ಲ. ನಾ ನಿನ್ನಿಂದ ಆ ರಾಮ ಮಾರುತಿರಾಯನ ನನ್ನ ಅಶೋಕವನದಾಗಿದ್ದಾಗ ಸಂಶೋಧನೆ ಮಾಡಿ ನನ್ನ ಜಾಗವನ್ನ ಗುರುತಿಸಿ ಕರ್ಕೊಂಡು ಬಂದವನ ಅವನೇ ಮಾರುತಿದಾನ. ಅವಂಗ ಕರೆ ನಿಜವಾಗ ಅವನ ಸೇವಾ ಬಾಳ ಆಗೈತೆ. ಬರ್ಬಿಡಕ್ಕೆ ಹೆಚ್ಚು ಕೊಡ್ಲಿಲ್ಲ, ಒಂದಿಷ್ಟು ಬಾಳ ದುಡ್ತಾನು. ಬಿಂಸಿ ಮಹಾರಾಜರು ಬರಂ ಬಾಳ ದುಡ್ತಾನ ಕೊಡ್ಬೇಕಿತ್ತ. ಫೋನ್ದಾಗ ಮಾತಾಡಿದ್ರೆ ಫೋನಿಂದ ಖರ್ಚು ಕೊಡ್ರಿ. ಮಾರುತಿರಾಯ ಸೇವಾ ಮಾಡಿದಾನೆ. ಏನು ಕೊಡ್ಬೇಕಂದ್ರ ರಾಮ್ ಪ್ರಭು ವಿಂಸಿ ಮಹಾರಾಜರು ಹೇಳಿದ್ರು, ಪುಂಡ್ಲಿಕ್ ಮಹಾರಾಜರು ಅಂದ್ರು, ಬರಂ ಕೊಡುವಂತ ತಾಕತ್ ನನಗಿಲ್ಲ. 40,000 ಪೇಮೆಂಟ್ ಅದ, ನಾವು ಏನು 10,000 ಕೊಟ್ರಿ ಏನಾಗೋದೈತೆ ಇಲ್ಲ ಅಂದ್ರು. ಬರಂ ದಿವಸ ಫ್ರೀ ಸೇವಾ ಇದ್ರಿ, ಮತ್ತೆ ನೀವು ಎಲ್ಲಾರು ಪಟ್ಟಿಗಿಟ್ಟಿರಿ. ಮತ್ತ ಉದಾಹರಣೆ ವಿನೋದವಾಗಿರ್ಲಿ, ಆದ್ರನ ರಾಮಪ್ರಭು ಅಂತಾನ ಮಾರುತಿರಾಯಿಗೆ ಕೊಡೋ ಶಕ್ತಿ ನನಗಿಲ್ಲ. ನೀ ನನ್ನ ಕರೆ ಸಂಶೋಧನೆ ಮಾಡಿ ಹುಡುಕಾಡಿ ನಮ್ಮ ಪ್ರಪಂಚಕ್ಕೆ ತಂದು ಹಚ್ಚಿದವ ಅವ, ಗುರುತಿಸಿದವ ಅವ, ಬೇಕಾದ್ರೆ ನೀನ ಕೊಡೋದತ್ರ ಕೊಡಂದ್ರ. ಅವಾಗ ನನ್ನ ಸೀತಾಮಯಿ ಅಂತಾಳ, ನನ್ನ ಜನಕರಾಜನಾದಂತ ನನ್ನ ತಂದೆನಾದಂತ ಕಂಠಿ ಕೌಸ್ತುಭ ಮಣಿಯನ್ನ ಕೊಟ್ಟದಾನ, ಕಂಠಿ ಹಾರವನ್ನು ಕೊಟ್ಟದಾನ, ನಾನೇ ಆ ಮಾರುತಿರಾಯ ಕೊಡ್ತೇನಂತೇಳಿ ಹೋಗಿ ಏನ್ ಮಾಡಿದ್ರಿ, ಮಾರುತಿರಾಯ ಕೊಟ್ಟಳು. ಅವಾಗ ಮಾರುತಿರಾಯ ಇದ್ದವ ಹುಯ್ಕ್ ಅಂತ ಗಿಡದ ಮೇಲೆ ಜಗದ, ಗಿಡದ ಮೇಲೆ ಜಿಗದವನ ಒಂದ ಕಂಠಿ ಹಾರಿ, ನವರತ್ನ ಹಾರಿ, ಅದ್ರ ಕಿಮ್ಮತ್ತ ಅವನಿಗೆ ಗೊತ್ತಿಲ್ಲ. ಅವನ್ ಗೊತ್ತಾಯ್ತು ಕರೆ, ಆದ್ರೆ ನಮ್ಮಂತ ಮಂದಿದೆ ಎಲ್ಲ ಕಿಮ್ಮತ್ ಕೊಟ್ಟು ಮಂದಿ. ನಾವು ಇದ್ರ ಹಿಂದ ಬೆನ್ನ ಹತ್ತಿದ್ರು ನಾವೆಲ್ಲಾರಿ. ಯಾರಿ ಮಾರುತಿರಾಯನ ಹತ್ತಿದ್ದ ಅವನ್ ಪರಮಾರ್ಥಿಂದ ಬೆನ್ನ ಇರ್ಲಿ. ಯಾವ ವೇಳೆಕ ಮಾರುತಿರಾಯ ಕಂಠಿ ಹಾರ ಒಂದ್ ಮನಿ ಕಡಿತಿದ್ದ, ತಳಗ್ ವಿಕಾಸ್ ಹಿಂಗ್ ನೋಡ ಹೋಗ್ಯಾವ. ಸೀತಾಮಯಿ ಸಿಟ್ಟು ಬಂತು, ಏ ಮಾಕಡ ಅಂದ್ರ ಮಂಗ್ಯ ಮಾರುತಿ ಅಂದ್ರ ನಿನಗ ಅದ್ರ ಕಿಮ್ಮತ್ತಾರ ತಿಳಿದಿ, ಅದ್ರಾಗ ಏನ್ ನೋಡತಿ, ಅದ್ರಾಗ ಏನ್ ನಾ ಏನ್ ನೋಡ್ಲಿ, ಅದ್ರ ಒಳಗೆ ನನ್ನ ರಾಮ ಅದಾನಿಲ್ಲೋ ನೋಡಾತ ನನ್ನ. ಏ ಮರ್ಕಂತ ಅದ್ರೊಳಗೆ ಏನ ನಿನ್ನ ರಾಮ ನೋಡ್ತೀನಿ, ನಿನ್ನ ತೊಳಗ ರಾಮ ಅದಾನಿಲ್ಲೋ ನೋಡಂದ್ರ. ದೈಸಾರುದಯ ಮಧ್ಯಮೀ ರಾಮು ಅಸತ ಸರ್ವ ಸುಖಾಚಿ ಅರಾಮು. ಹೌದಲ್ಲಿ ಸರ್ವಾಗಟಿ ರಾಮ ದೇಹಾದಿಹಿ ಏಕ ಸೂರ್ಯ ಪ್ರಕಾಶಕ. ರಾಮ ಅದ ನನ್ನಗೋಸ್ಕರವಾಗಿ ನಾವು ಇಲ್ಲಿ ಅದರಿ. ರಾಮ ಜಾರಿ ಇಲ್ದ್ರಾಗ ಇಲ್ಲಿ ನಾವು ಯಾರು ಇರ್ತವನ್ರಿ, ಯಾರು ಇರಂಗಿಲ್ರಿ.
ಒಳಗಿನ ಜೀವಾತ್ಮ ರಾಮ ಹಾದ ಇಲ್ಲಿ ಏನು ಇಲ್ರಿ. ಈ ಜಗತ್ತೆಲ್ಲ ಮಂದಿ ಅದ್ರ ಹಿಂದೆ ಬೆನ್ನದನ. ಅದಕ್ಕಾಗಿನ ಮಾರುತಿ ಯಾಕ ದೊಡ್ಡವಪ್ಪ ಅಂದ್ರನ ಅದು ಸಾಟವಿಲಿರಾಹೆ ಹೃದಯ ಸಂಪುಷ್ಟಿ ಬಾಹಿರದ ಕುಟಿ ಮಾಡ್ತೀವಿ ಬಾ. ಮಾರುತಿರಾಯ ಯಾಕೆ ದೊಡ್ಡವಪ್ಪ ಅಂದ್ರೆ ಮಾರುತಿರಾಯ ಸತತವಾಗಿ ಭಗವಂತನ ನಾಮ ಚಿಂತನವನ್ನು ಮಾಡ್ತಿದ್ದ. ಅಂತ ನಾಮ ಚಿಂತನವನ್ನ ನಾವು ನೀವೆಲ್ಲರೂ ಮಾಡಿ ನಮ್ಮ ಪದರದೊಳಗನ ನಾವೆಲ್ಲರೂ ಲಾಭವನ್ನು ಐಸಾ ಲಾಭ ಬಂದಾಗಾಟಿ ವಿಠಲ ಪಾಯಿ ಪಡುವ ಇದರ ಲಾಭವನ್ನು ನಾವು ಎಲ್ಲರೂ ಪಟ್ಕೊಂಡನ ಮನೆಗೆ ಹೋಗುವುದನ್ನ. ಅದಕ್ಕೋಸ್ಕರವಾಗಿ ನೀವೆಲ್ಲರೂ ಎಚ್ಚರಾಗ್ರಿ. ನಾಮ ಗೀತ उठा उठी होय संसाराची तुटी ऐसा लाभ बांधा गाठी विठ्ठल पायी पडो मिटी अंद्र मध्यंतर शरण अंद्र नाम घेता उठा नाम घेता उठा
सर्वांनी 2 मिनिटं हात वर करून सर्वांनी मुखाने विठोबा रुक्माई म्हणायचे, हाताने टाळे वाजवायचे. ಎಲ್ಲರೂ ಪಾದಯಾತ್ರಿಕರು ಕೈದಿಂದ ಚಪ್ಪಾಳೆ ಬಾರಿಸಿ ಬಾಯದಿಂದ ವಿಠೋಬಾ रुक्माई ಭಗವಂತನ ಸ್ಮರಣವನ್ನು ಮಾಡುವುದನ್ನ ಎಲ್ಲರೂ ಇಲ್ಲಿ ಯಾರು ಸೇರಿದ್ರೆ ಎಲ್ಲರೂ ಕೈ ಮೇಲೆ ಮಾಡಿ ವಿಠೋಬಾ रुक्माई ಧಾರವಾಡ ಕಡೆ ಮಳೆ ಆಗತೈತೆ ಅಂತ ಕೇಳಿ ಸುದ್ದಿ ರೀ. ಧಾರವಾಡಕ್ಕಿಂತ ಇಲ್ಲಿ ದಾಂಡೇಲಿ ಚಲೋ ಮಳೆ ಆಗ್ತದೆ. ಇಲ್ಲಿ ಯಥಾಮತಿ ಯಥಾವಕಾಶ ಇನ್ನೂ ಕೀರ್ತನೆ ಹೇಳೋದು ಬಹಳ ಐತ್ರಿ. ಕೇಳ್ಬೇಕನ್ನೋರು ನಾಳಿಂದ ಪಾದಯಾತ್ರೆದಾಗ ಬರ್ರಿ ಅಂದ್ರೆ ಹೇಳ್ತೀವಿ. ಹಂಗ ಪುಕ್ಕಟ್ಟಿಲ್ಲ. ನಿಮಗೆಲ್ಲರಿಗೂ ಗೊತ್ತೈತಿ. ಪ್ರವಚನ ಎಷ್ಟು ತಾಸ್ರಿ? ಕೀರ್ತನ 2 ತಾಸು, ಸಿನಿಮಾ 3 ತಾಸು, ತಮಾಷಾ ನಾಟಕ 40
ರಾತ್ರ ಬರ್ರು. ಈಗ ಹೆಂಗ ಒಂದೊಂದು ನೇಮ್ ಐತಲ್ಲ, ಈಗ ಅದೇ ಕೀರ್ತನಕ್ಕೆ ಒಂದ ತಾಸ ಐತಿ, ಒಂದ ತಾಸ ಆಯ್ತು ಕೂಡಲೇ ಈ ತರ ಆಚೆ ಕಡೆ ಹೇಳಕ್ ಬರುದಿಲ್ಲ. ಯಥಾಮತಿ ಯಥಾವತಿ ಕೀರ್ತನ ಮುಗಿಸ್ಬೇಕಾಗಿದೆ. ನಾಳಿನ ದಿವಸ ಕೀರ್ತನ ಮುಂಜಾನೆ ಸರಿಯಾಗಿ ದಿಂಡಿ 5 ಗಂಟೆಗೆ ಎದ್ದು ಕಿಶಿಂದ ಇಲ್ಲಿಂದನ 5:30 ದಿಂಡಿ ಪ್ರಾರಂಭ ಆಗೋದೈತಿ. ಎಷ್ಟು ಗಂಟೆಗೆ ರೀ? 5:30 ಪ್ರಾರಂಭ ಆಗೋದೈತಿ. ಎಲ್ಲರೂ ಪಾದಯಾತ್ರಕ್ಕೆ ಯಾರು ಬರೋರಿದ್ರು ಕೂಡ ನಾಳೆ ಮುಂಜಾನೆ ಮನೆಗೆ ಹೋಗಿ ತಯಾರಿ ಆದ್ರೆ ಮನೆಗೆ ಹೋಗಿ ಲಗೇಜವನ್ನ ಪ್ಯಾಕ್ ಮಾಡಿ ಬಂದು ಬಿಡ್ರಿ. ನೀವು ಈ कीर्तन ಕೇಳಾಕ ಯಾರು ಬಂದಿರಿ? कीर्तन तुम्ही ऐकायला आले का नाही? तुम्ही इकडच घराकडे जाऊ नका. आता 56 ಮಂದಿ ಸಂತರೊಳಗ ಅಗ್ರಗಣ್ಯ ಸಂತರ ಆಗಿ ಅಂತ ಸಕುಬಾಯಿ ಆಗಿ ಅಂತೇವ. ಯಾರಿ ಸಕುಬಾಯಿ ಆಗಿ ಏನ್ ಮಾಡಿರಪ್ಪ ಅಂದ್ರ, ಹೊಳಿಗೆ ನೀರ್ ತಗೊಂಡ್ ಗಾಗರಿಗೆ ಹೊಳಿಗೆ ನೀರ್ ತುಂಬರಕ್ ಕೊಡ ತಗೊಂಡ್ ಹೊಳಿಗೆ ನೀರ್ ತಗೊಂಡ್ಬಂದ್ರು. ಈಗ ಹೆಂಗ ಈ ಉಳಿವಿದಿಂದ ಪಾದಯಾತ್ರೆ ದಿಂಡಿ ಬಂದಿತ್ಲ, ಹೊಳಿಗೆ ನೀರ್ ಕೊಡವನ್ನ ಆ ದಿಂಡಿ ನಾದವನ್ನ ಕೇಳಿದ್ರು. ಆ ಭಗವಂತನ ಗಜರವನ್ನ ಕೇಳಿದ ಕೂಡಲೇ ಕೊಡ ಅಲ್ಲಿ ಹೊಲಿ ದಂಡಿ ಮೇಲೆ ಇಟ್ಟರು. ಈಗ ಹೋಗೇ ಬಿಟ್ರು. ಎಲ್ಲಿಗ್ರಿ? ಆ ಮುಂದಿನ ದೃಷ್ಟಾಂತ ಹೇಳೋದು, ಅದನ್ನ ಹೇಳಿದ್ರೆ ಅಂದ್ರೆ ಮತ್ತೆ ನೀವು ಇಲ್ಲೇ ಬಿಡ್ತೀರಿ. ಅದಕ್ಕಾಗಿ ನೀವು ಇಲ್ಲಿ ಬರೋದು ಬಂದಿದ್ರಿ. ನೀವೇನ್ ಹೊಳಿಗೆ ಹೋಗಿಲ್ಲ, ಇಲ್ಲಿ ಗುಡಿಗೆ ಬಂದಿದ್ರಿ. ಮತ್ತೆ ಈ ಗುಡಿಯಿಂದ ನಾಳೆ ಈ ಕಡೆ ಮನೆಗೆ ಹೋಗಬೇಡ್ರಿ. ನಿಮ್ ಹೊಚ್ಕೋಕ್ ಹಾಸ್ಕೋಕ್ ರಗಡದ ಹಾಸಿ ಕೊಡಾಕ್ ಹಸ್ತನ್ರಿ. ಆದ್ರೆ ಇತ್ತ ಹೋಗ್ಬಿಡಿದ್ ನೋಡ್ರಿ. घरा कडे कसं करायचं? घराकडे ಒಳಗದಾನಲ್ಲ, मागे पुढे उभा राहेचा अंबालीत आली आगात निवाराಯ. ನೀವು ಪ್ರಪಂಚವನ್ನು ಬಿಟ್ಟು ಬಂದಿದ್ರಲ್ಲ, ನೀವು ಮನ್ಯಾಗ ಏನು ದುಡಿದಿರಲ್ಲ, ಇದಕ್ಕಿಂತ ಅಗದಿ 10 ಪಟ್ಟು ಚಲೋ ಕೆಲಸ ಮಾಡ್ತಾನ. ನೀವು ವಾರಿ ಈ ಕಡೆ ಬಂದಿದ್ರ ಕರೆ ಅವನ್ನ ಸಂಗತಾ ಕರಿ ಸರ್ವಕಾಮ. ನಿಮ್ ಮನಿ ಒಳಗಿನ ಕೆಲಸ ಅವನ ಮ್ಯಾಲ ವಿಶ್ವಾಸಿಟ್ಟ ಕಾಯ ವಾಚ ಮನಸ್ಸದಿಂದ ಪಾದಯಾತ್ರಾ ಮಾಡೋದ್ರಿಂದ ಏನಾಕೈತ್ರಿ? ಕಾಯ ಅಂದ್ರೆ ಏನ್ರಿ? ಶರೀರ, ಶರೀರಕ್ಕೆ ದಂಡನ ಆಕೈತ್ರಿ. ವಾಚ ಅಂದ್ರೆ ಏನಾಕೈತಿ? ಭಗವಂತನ ನಾಮಸ್ಮರಣೆಯಿಂದ ಏನಾಕೈತ್ರಿ? ವಾಣಿ ಪವಿತ್ರ, ಪವಿತ್ರತ್ವ ದೇಹ ವಾಣಿ ಪುಣ್ಯವಂತ. ಮನಸ್ಸಿನಿಂದ ಭಗವಂತನ ಕಾಯ ವಾಚ ಮನಸಾರ್ಯವಾಗಿ ಮಾಡಿದ ಕೂಡಲೇ ಶರೀರ ಉದ್ಧಾರಕತನ, ವಾಣಿ ಉದ್ಧಾರಕತೆ, ಮನಸ್ಸು ಪವಿತ್ರಕತೆ, ಏಕಾಗ್ರತೆ ಆಕೈತೆ. ಅದನ್ನ ಏಕಾಗ್ರ ಕರಿ ಮನ. ಕಾಯ ವಾಚ ಮನಸ್ಸು ಪೂರ್ವಕವಾಗಿ ವಾರಿ ಹಿಡಿದು ನೀವು ಸೇವಾ ಭಗವಂತ ನಾಮಸ್ಮರಣೆ ಮಾಡಿದ್ರಂದ್ರ ನಿಮ್ಮ ಮನೆಯೊಳಗೆ ಪರಮಾತ್ಮ ಅವ್ನು ಹೋಗಿ ಸೇವಾ ಮಾಡ್ತಾನೆ. ಈ ಸತ್ಯವಾದಂತ ಮಾತು ಹೇಳ್ತಾನೆ, ಗಾದಿ ಮೇಲೆ ಹೇಳ್ತಾನೆ. ಆದ್ರೆ ಅವನ ಮ್ಯಾಲ ವಿಶ್ವಾಸ ಇಡ್ರಿ, ಅವನ ಮ್ಯಾಲ ದೃಢವಾದಂತ ನಂಬಿಕೆ ಇಡ್ರಿ. ಜರ ನಂಬಿಕೆ ವಿಶ್ವಾಸ ಇಲ್ದಾಗ ನಿಮ್ಮ ಪ್ರಪಂಚದೊಳಗೆ ಅಲ್ರಿ, ನಿಮ್ ಹೊಲದ ಸೀಮೆಯಾಗಲ್ರಿ, ನಿಮ್ 3 ಸೀಮೆಯಾಗಲ್ರಿ, ಎಲ್ಲಿಯೂ ಬರಕ್ ಸಾಧ್ಯ ಇಲ್ಲ. ಅವನ ಮ್ಯಾಲ ವಿಶ್ವಾಸ ಬೇಕು. ವಿಶ್ವಾಸ ಅಥವಾ ಕರಿ ಸ್ವಾಮಿವರಿ ಸತ್ತ ಸಕಲ ಭೋಗಿತ ನಾರಾಯಣ ಹೇಳುವುದಷ್ಟೇ ಅಲ್ಲ, ಅದನ್ನ ಆಚರಣೆಗೆ ತಗೊಂಡ್ಬರ್ಬೇಕ್ರಿ. ಬೋಲೆ ತೈಸೆ ಚಾಲೆ ತ್ಯಾಚೆ ಒಂದಾವೇ ಪಾವುಲಿ. ನಡೆದಂತೆ ನೋಡಿ ನಡೆದಂತೆ ನೋಡಿಬೇಕದನ್ನ ವಿಶ್ವಾಸ ಅವನು ಪರಮಾತ್ಮನ ಮೇಲೆ ಬಿಟ್ರಿ. ನಮ್ಮ ಮೇಲೆ ವಿಶ್ವಾಸ ಬಿಡುವ, ನಮ್ಮ ಶಬ್ದದ ಮೇಲೆ ಬಿಡ್ರಿ, ಭಗವಂತನ ಶಬ್ದದ ಮೇಲೆ ಆ ಪರಮಾತ್ಮನ ಮೇಲೆ ವಿಶ್ವಾಸ ಇಟ್ಟಿದ್ದಾದ್ರೆ, ಸಂತರ ಮೇಲೆ ವಿಶ್ವಾಸ ಇಟ್ಟಿದ್ದಾದ್ರನ್ನ ಭಾರ ಅವನ ಮೇಲೆ ಹಾಕಿ. ತುಕಾಮನಿಗಾಲು ತಯಾವರಿ ಭಾರ ವಾವ್ವ ಸಂಸಾರ ದೇವಾಪಾಯಿ. ಸಂಸಾರವನ್ನ ಅವ್ನು ರಕ್ಷಣೆ ಮಾಡುವಂತ ನಮ್ಮಿಂದ ಏನು ಆಗಂಗಿಲ್ಲ, ಎಲ್ಲ ಅವನ ಪರಮಾತ್ಮನ ಕೈಯಾಗದನ. ಆದಂತ ಶಿವ ಇಲ್ಲೆಲ್ಲ ಸೇರಿದಂತ ನಮ್ಮ ದಾಂಡೇಲಿ ನಗರದ ಎಲ್ಲ ವಾರ್ಕರಿ ಭಕ್ತರು, ಭಾವಿಕ ಭಕ್ತರು ಎಲ್ಲರೂ ಸೇರಿ ಇವತ್ತಿನ ಮಹಾಪ್ರಸಾದವನ್ನು ಮಾಡ್ತಿದ್ದಾರೆ. ಎಲ್ಲರೂ ಸತ್ಕಾರವನ್ನು ಮಾಡಿ ಎಲ್ಲ ಸಂತರಿಗೆ ಚಹಾ ಪಾನಿ ಎಲ್ಲ ವ್ಯವಸ್ಥೆ ಮಾಡಿದ್ದಾರೆ. ಎಲ್ಲಾ ದಾನದೊಳಗೆ ಅನ್ನದಾನ ಶ್ರೇಷ್ಠ ಅನ್ಸ್ಕೊಂಡಾಗ ಹೌದಲ್ರಿ. ಒಬ್ಬ ಯಜ್ಞಕ್ಕೆ ಒಬ್ಬ ಸತ್ಪುರುಷರಿಗೆ ಒಂದು ಅನ್ನದಾಗ ದಾನ ಮಾಡಿದ ಕೋಟಿ ಕುಲ ಉದ್ಧಾರ ಆಗ್ತೈತಿ. ಅದನ್ನೇ ನಮ್ಮ ನಮ್ದೇವ್ ಮಹಾರಾಜ್ ಹೇಳ್ತಿದ್ದಾರ, ತೇತೈಕ ಸಿದ್ಧದಿದ್ದಲೆ ಅನ್ನ ಕೋಟಿ ಕುಲಾಚೆ ಹೋಯ ಉತ್ತರಣ ಕೋಟಿ ಯಾಗ ಕೇಳಿ ಪೂರ್ಣ ಹೇ ಮಹಿಮಾನ ತೀರ್ಥಾಚೆ.
एका वारकरीला एक अन्नाचे शीत जर दान केले की त्याची कोटी कोणा उद्धार होणार आहे. मला तेवढं सामर्थ्य ಅನ್ನದಾನमध्ये. ಇವತ್ತು ದಂಡೇಲಿ ನಗರದವರು ಇವತ್ತು ಅನ್ನದಾನ ಮಾಡಿದಾರ. ಇಂಥ ಮಾಡಿದಂತ ಎಲ್ಲ ಸತ್ಪುರುಷರು ಪರಮಾತ್ಮ ಕಂದ ಆಯುಷ್ಯ ಆರೋಗ್ಯ ಸಕಲ ಭೋಗವನ್ನು ಪರಮಾತ್ಮ ಕೊಡ್ಲಿ. ಪಾದಯಾತ್ರೆಗೆ ಬಂದಂತ ಎಲ್ಲ ನನ್ನ ಪಾದಯಾತ್ರಿಕರ ಚರಣ ಕಮಲಗಳಲ್ಲಿ ಈ ಕೀರ್ತನ ವಾಕ್ಪುಷ್ಪವನ್ನ ಅರ್ಪಣೆ ಮಾಡ್ತಾನು. ವಿಶೇಷ ಸೂಚನೆ ಹೇಳ್ಬೇಕಂದ್ರೆ ಗಾಡಿಯಾಗ ಯಾರು ಬರೋದಿಲ್ಲ, ಇಲ್ಲಿ ನಡ್ಕೋತ ಬಂದಾರ ಅವ್ರು ಸೇವಾ ಮಾಡ್ರಿ, ಅವ್ರು ಕೈಚೀಲ ತೆಗೆದು ಕೊಡ್ರಿ, ಒಂದ್ ಸರಿಗೆ ನೀರು ತುಂಬಿ ಕೊಡ್ರಿ, ಅದು ಸೇವಾನ ಆಯ್ತ್ರಿ. ಮುಂದೆ ಬಂದ ಕಾಲ್ ಹರಣ ಮಾಡಕ್ ಹೋಗ್ಬೇಡ್ರಿ. ಅವ್ರು ಏನೇನು ಸೇವಾ ಮಾಡಿರ್ತಾರೆ ನೀವು ಗಾಡಿಯಾಗ ಮಾತ್ರ ಅದನ್ನ ಸೇವಾ ಅವ್ರ ಸೇವಾ ಮಾಡ್ಬೇಕ್ರಿ. ಇಲ್ಲಿ ಈ ಗುಡಿದಿ ತಾಳ ಹಿಡ್ದಾಗ್ಲಿ ಮೃದಂಗ ಹಿಡ್ದಾಗ್ಲಿ ಇದನ್ನ ಸೇವಾ ಮಾಡ್ಬೇಕ್ರಿ. ಅದಾಗದ್ರಕನ ಇನ್ನು ಏನಪ್ಪಾ ಅಂದ್ರೆ ಅಡಿಗೆ ಮಾಡವ್ರು ಈಗ 2-3 ದಿವಸ ಮಾಡ್ಯಾಕ ಅವ್ರದ್ದು ಸೇವಾ ಐತಲ್ರಿ. ಅವ್ರು ಅಡಿಗೆ ಮಾಡಕ್ ಹೋದ್ರೆ ದಿನ 1,000 ರೂಪಾಯಿ ಪಗಾರ ಐತೆ. ಅವ್ರು ನಿಮ್ಗೆಲ್ಲಾರು 3 ದಿವಸ ಮಾಡಿ ಹಾಕಿದ್ರೆ ಅವ್ರ ಸೇವಾ ಆಯ್ತಿಲ್ರಿ, ಹೆಚ್ಚಿನ ಸೇವಾ ಯಾವ್ದೈತ್ರಿ. ಈಗ ಮುಂಜಾನೆ ಅಲ್ಲಿಂದ ಚಾರ್ ಮೇಲೆ ಬಂದಿರಿ ಪಲಾವ ಅದಂಕೂಲ ಭಾಳ ಕಷ್ಟ ಆಗ್ತದೆ ಮಾಡೋದು, ಭಾಳ ಕಷ್ಟ ಅಷ್ಟೆಲ್ಲ ಅವ್ರು ಶ್ರಮ ಮಾಡಿದಾರ, ಅವ್ರದ್ದು ಸೇವಾ ಐತಲ್ರಿ. ಕಾಲ ವರ್ಷದ್ದು ಸೇವಾ ಅದನ್ನ ನಾವು ಮೃದಂಗ ವರ್ಷ ನಿಮ್ಗೆ ನಡೆದಷ್ಟೇ ಐತೈತ, ಅವರು ಅನ್ನ ಮಾಡೋದು ಅಷ್ಟೇ ಸೇವಾ ಇದ್ದಾರೆ. ಎಲ್ಲಾರು ನಿಮ್ಮ ಸೇವಾ ಮಾಡಕ್ ಬಂದಿದ್ರಂದ್ರೆ ಪ್ರಪಂಚವನ್ನ ನೀವು ಬಿಟ್ಟು ಬಂದಿದ್ರಿ. ನೀವು ಶ್ರಮ ಕೆಲ್ಸಕ್ಕೆ ಹೋದ್ರೆ ರೋಜಗಾರ ನಿಮ್ಗ 400 ರೂಪಾಯಿ ಕೊಡ್ತಾರೆ. ಅದನ್ನ ಬಿಟ್ಟು ನೀವು ಎಲ್ಲರೂ ಬಂದಿದ್ರಿ ಹೌದಿಲ್ರಿ. ಮನೆ ಒಳಗೆ ನೀವು ಕೆಲಸ ಬಿಟ್ಟು ಬಂದಿದ್ರ ಅಂದ್ರೆ ನಾ ದಿಂಡಿ ಬಿಟ್ಟು ಅರ್ಧ ಕಿಲೋಮೀಟರ್ ಮುಂದೆ ಹೋಗೋದು ಕಲಿಬೇಕು. ದಿಂಡಿ ನಿಯಮ ಮುರಿಯಾಕ ಹೋಗ್ಬಾರ್ದು. ದಿಂಡಿದೊಳಗೆ ಅಂದ್ರೆ ಧ್ವಜದೊಳಗೆ ಶಂಕರ ಪರಮಾತ್ಮ ಅದಾನ, ವೀಣಾದೊಳಗೆ ವಿಷ್ಣು ಪರಮಾತ್ಮ ಅದಾನ. ಧ್ವಜ ಆ ವೀಣಾದೊಳಗೆ ನಡೆದ್ರನ ನೀವು ಅನ್ನಾಕ ಬದ್ರು ಕಿವಿ ಮೇಲೆ ಶಬ್ದ ಬೀಳ್ತೈತಿ, ಅಷ್ಟು ಉದ್ದಾರ ಆಗ್ತೈತಿ. ಅಭ್ಯಾಂಗತೆ ಗಾಡಿ ಹತ್ತೈತಿ ಮುಂದೆ ಹೊರಗಿದ್ದೀರಿ ಹೌದಲ್ರಿ. ಇಲ್ಲ ಹಂಗೆ ಮಾಡಕ್ ಹೋಗ್ಬಾರ್ದು. ದಯವಿಟ್ಟು ಎಲ್ಲರಿಗೂ ನಂದು ಅದನ್ನ ದಿಂಡಿ ನೀವು ಪ್ರಪಂಚವನ್ನು ಬಿಟ್ಟು ಮಾಡಿದ್ರೆ ರಿಕಾಮ ಅರ್ಧ ಗಡಿ ರಾಹುನಕ ರಿಕಾಮ ಒಂದು ಕ್ಷಣ ಮಾತ್ರನು ವೇಳೆಗಳಿಲ್ಲ ಅರ್ಧಂಗ ದಿಂಡಿ ಹಿಂದೂ ಉಳ್ಯಾಕ ಹೋಗ್ಬಾರ್ದು, ದಿಂಡಿ ಮುಂದೆ ಹೋಗ್ಬಾರ್ದು. ದಿಂಡಿದೊಳಗೆ ಬದುಕೊಂಡನ ನಿಮಗೆ ಅವಂಗ ತೀರಿದ್ರಕ್ಕೂ ಕಿವಿಲಿ ಯಾರು ಕೇಳಿದ್ರು ಆ ಪವಿತ್ರ ಆಗ್ತದನ. ನಿಮಗೆ ನಡೆದದ್ದು ತ್ರಾಸ ಆಗಂಗಲ್ಲ, ಆ ದಿಂಡಿದೊಳಗೆ ಅಷ್ಟು ಸಾಮರ್ಥ್ಯ ಅದನ. ಈಗ ಇನ್ನೂ ಒಂದು 20 ದಿವಸ ಅದಾವ. ಎಲ್ಲರೂ ನೀವೆಲ್ಲರೂ ಕೂಡಿ ಇನ್ನೊಂದು 20 ದಿವಸ ಎಲ್ಲರೂ ಭಗವಂತನ ನಾಮಚಿಂತನವನ್ನು ಮಾಡಿ ಈ ಪುಣ್ಯವನ್ನ ಪದರ್ವ ಕಟ್ಕೊಂಡು ನೀವೆಲ್ಲರೂ ಉದ್ಧಾರ ಆಗೋಣ ಅಂತ ಮಾತಾಡ್ತಾ ಈ ಕೀರ್ತನ ಪಾಶ್ವವನ್ನು ಜಗದೊಡಿನಾದಂತ ಪಂಡರಿನಾಥ ಶರಣ ಕಮಲಗಳಲ್ಲಿ ಸದ್ಗುರು ಬ್ರಹ್ಮ ಚೈತನ್ಯರಾದಂತ ಭಾಸ್ಕರ ಮಹಾರಾಜ ಶರಣ ಕಮಲಗಳಲ್ಲಿ ಇಲ್ಲಿ ಕೀರ್ತನ ಶ್ರವಣ ಮಾಡಕ್ಕೆ ಬಂದಂತ ಎಲ್ಲಾ ಮಹೇಶ್ವರ ಮೂರ್ತಿಗಳಾದಂತ ಸಚ್ಚಿದಾನಂದ ಸ್ವರೂಪ ಮೇಲಾದಂತ ಮತ್ತೊಮ್ಮೆ ಮೊದಲ ಮಿತ್ರ ಶರಣ ಕಮಲಗಳಲ್ಲಿ ಈ ಕೀರ್ತನ ಪುಷ್ಪವನ್ನು ಅರ್ಪಣೆ ಮಾಡ್ತಾ ಶಿವಗೆ ರಾಮಕುಂಡು ಕಿಂಬವನ ಆಗಮಿಸಿ ಕೇಳಿ ಧರ್ಮ ಕೀರ್ತನ ಸಿದ್ಧಿ ನೀಲಿ ತೀರ್ಥ ಮಾಜಿ ಉರಲಿ ಪಾಯಿ ಕಪನೆ ಆಕಾರುನಿ ಸಂಗೀತುಕ ನಾಮಗೀತ ರಹುನಕ ಐಸಾಲ ಭವಂದ ಗಾತಿ ವಿಠಲ ಪಾಯಿ ಪಡೋ ಮಿತಿ ಅನ್ನಬೇಕಿರ